ಕಾಪಿ ಮಾಡ್ಯಾರಿ ನೀವು ಪನಿಷ್ಮೆಂಟ್ ಕೊಡ್ಲೇಬೇಕ್ರಿ ಸರ್ ನೀವು. ಯಾರ್ಯಾರು ಅವ್ರು ಕಾಪಿ ಮಾಡಿದವರು ಎದ್ ನಿಂದ್ರಿ. ಎದ್ ನಿಂದ್ರಿ ನೀವು 4 ಮಂದಿ ಎದ್ ನಿಂದ್ರಿ. ಡಿಂಗು, ವಿಜು, ರಾಜು, ಸೋಮು. ಯಾಕ ಎದಕ್ಕೆ ಕಾಪಿ ಮಾಡಿರಿ ನೀವೇ? ಹೇಳಿಲ್ಲ ನಿಮ್ಗೆ ಕಾಪಿ ಮಾಡಬೇಡ ಅಂತ ಹೇಳಿ. ಸರ್ ನಾವು ಕಾಪಿ ಮಾಡಿಲ್ರಿ, ಪಿಂಕಿ ಸುಳ್ಳು ಹೇಳಕತ್ತಾಳ್ರಿ. ಏನೋ ನೀವು ಕಾಪಿ ಮಾಡಿಲ್ಲ? ನಿಮ್ದು ಆನ್ಸರ್ ಶೀಟ್ ತೋರಿಸ್ರಿ ಸರ್ಗೆ ಗೊತ್ತಾಕತಿ. ಹಾ ಹೌದು, ನಿಮ್ದು ಆನ್ಸರ್ ಶೀಟ್ ತೋರಿಸ್ರಿ. ಎಲ್ಲಾರ್ದು ಸೇಮ್ ಆನ್ಸರ್ ಇತ್ತಂದ್ರೆ ಅಂದ್ರೆ ಈಗ ಒಬ್ಬ ಒಂದನೇ ಕ್ವಶನ್ ಬರ್ದಾನಂದ್ರೆ ಆನ್ಸರ್ ಬರ್ದಾನಂದ್ರೆ ನೀನು ಅದ ಕ್ವಶನ್ಗೆ ಆನ್ಸರ್ ಬರ್ದಿ, ನೀನು ಅದ ಕ್ವಶನ್ಗೆ ಆನ್ಸರ್ ಬರ್ದಿ, ನೀನು ಅದ ಕ್ವಶನ್ಗೆ ಆನ್ಸರ್ ಬರ್ದಿ, 4 ಮಂದಿದು ಸೇಮ್ ಇತ್ತಂದ್ರೆ ನೀವು ಕಾಪಿ ಮಾಡಿರಿ ಅಂತಾನೆ ಅರ್ಥ. ಹಾ ಕೊಡ್ರಿ ನೋಡುನ. ಡಿಂಗು ಕೊಡು ನಿಂದ. ಡಿಂಗು, ವಿಜು, ಸೋಮು, ರಾಜು 4 ಮಂದಿ ಕೊಡ್ರಿ. ಹಂಗ ನೋಡ್ರಿ ಸರ್, ಅಷ್ಟ್ರದ್ದು 4 ಮಂದಿ ಚೆಕ್ ಮಾಡ್ರಿ ಸರ್ ಗೊತ್ತಾಕತ್ ನೋಡ್ರಿ. ಸೇಮ್ ಟು ಸೇಮ್ ಬರ್ದಿರ್ತಾರ್ರಿ ಅವ್ರು. ಯಾಕಂದ್ರೆ ಅಷ್ಟರು 4 ಮಂದಿ ಗುಂಪು ಕುಡಿಯಲ್ಲಿ ಬರಕತ್ತಿದ್ರಿ ಸರ್ ಅವ್ರು. ನಾನು ಪಟಕ್ಕನ ನೋಡಿ ರೆಡ್ ಹ್ಯಾಂಡ್ ಹಿಡಿದೇನ್ರಿ ಸರ್ ಅವ್ರನ್ನ. ಪ್ಲಾನ್ ಎಲ್ಲ ಫ್ಲಾಪ್ ಆತ. ಈಗ ಸರ್ ಎಲ್ಲ ಗೊತ್ತಾಗೇ ಬಿಡ್ತೈತಿ. ನಾನು ಪ್ಲಾನ್ ಸಕ್ಸಸ್ ಮಾಡಕ ಎಷ್ಟು ಕಷ್ಟ ಬಿಟ್ಟಿದ್ದೆ. ಇವು 4 ಹುಡುಗರು ಸೇರಿ ಹಳ್ಳ ಹಿಡಿಸ್ಯಾರ ನೋಡು. ಈಗ 4 ಸೇಮ್ ಬರ್ದಿರ್ತಾವ ಸರ್ ಗೊತ್ತಾಕತ್ತೆ ಇಲ್ಲ. ಕರೆಕ್ಟ್ ಪಿನ್ ಟು ಪಿನ್ ಬರ್ದಿದ್ದೆ 4 ಮಂದಿಗೂ ಹಿಡಿತಾರ. ಹಿಡಿದ್ಮ್ಯಾಗ ನನ್ನ ಹೆಸರು ಹೇಳ್ತಾವ ಇವು. ಕಡಿಕೆ ನನಗೆ ಬಂದು ನಿಂದಿರ್ತೈತಿ ಈಗ. ಸರ್ ಹೇಳ್ರಿ 4 ಕ್ವಶನ್ಗೆ 4 ಆನ್ಸರ್ ಶೀಟ್ ಕರೆಕ್ಟ್ ಅದಾವಲ್ರಿ ಸರ್? ಸೇಮ್ ಬರ್ದಾರಲ್ರಿ ಸರ್? ತಡಿ ಪಿಂಕಿ ನೋಡಾಕತ್ತೀನಿ. ಸರ್ ಎಷ್ಟೊತ್ತು ಮಾಡಕತ್ತಾರಲ್ಲ ನೋಡಕ್ಕೆ. ಅಲ್ಲ ನೋಡಿದ್ರೆ ಕಂಡ ಬಿಡ್ತೈತಿ. ಒಂದೇ ಕ್ವಶನ್ಲಿಂದ ಒಂದೇ ಕ್ವಶನ್ಗೆ ಗೊತ್ತಾಗೇ ಬಿಡ್ತೈತಿ. ಇಲ್ಲ ಹಂಗೆ ಬರ್ದಿಲ್ಲ ಇವ್ರು. ಇವ ಡಿಂಗು 1ನೇ ಕ್ವಶನ್ ಫಸ್ಟ್ ಬರ್ದಾನ ಅಂದ್ರೆ ಇವ ರಾಜು 1ನೇ ಕ್ವಶನ್ 5ನೇ ಬರ್ದಾನವ. ಇವ ಯಾರಿವ ಸೋಮು ಲಾಸ್ಟ್ ಬರ್ದಾನ 1ನೇ ಕ್ವಶನ್. ಆಮೇಲೆ ಇವನು ಹಂಗೆ ವಿಜುನು 7th 7ನೇ ಬರ್ದಾನ ಇವ 1ನೇ ಕ್ವಶನ್. ಇಲ್ಲ ಎಲ್ಲರೂ ಸೇಮ್ ಬರ್ದಿಲ್ಲ ಇವ್ರು. ಇಲ್ಲ ಪಿಂಕಿ 4 ಮಂದಿದು ಬೇರೆ ಥರ ಐತಿ ಆನ್ಸರ್ಸ್. ಹಂಗೆಲ್ಲ ಏನು ಬರ್ದಿಲ್ಲ ಅವರು. ಸೇಮ್ ಯಾವುದು ಸೇಮ್ 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 ಯಾವುದು ಇಲ್ಲ, ಎಲ್ಲ ಬೇರೆ ಬೇರೆ ಥರ ಐತಿ. ಸರ್ ನಾವು ಆಗಲಿಂದ ಹೇಳಕತ್ತೀವಿ ನಾವು ಕಾಪಿ ಮಾಡಿಲ್ಲ ನಮ್ಮ ಪಾಡಿ ನಾವು ಕುಂತು ಬರೆಯಕತ್ತೀವ್ರಿ. ಪಿಂಕಿ ಗಂಟು ಬಿದ್ದು ಬಿಟ್ಟಾಳ್ರಿ. ನಮಗೆ ಎಕ್ಸಾಮ್ ಬರೆಯಕ ಬಿಟ್ಟಿಲ್ರಿ ಈಗ ಚಂದಗೆ. ಹೌದ್ರಿ ಸರ್, ಆಗಲಿಂದ ನಮ್ದು ಏನದು ಕಾನ್ಸಂಟ್ರೇಷನ್ ಹಾಳು ಮಾಡ್ಯಾಳ್ರಿ. ಸರ್ ನಾವೆಲ್ಲ ಸ್ವಂತ ಬುದ್ಧಿಲೇ ಬರ್ದೇವ್ರಿ. ಹೌದ್ರಿ ಸರ್, ಎಲ್ಲ ಓದ್ಕೊಂಡು ಬಂದೇವ್ರಿ ಸರ್ ಬೆಳತನಕ ಕುಂತು. ಸರ್ ನೋಡ್ರಿ ನೀವೇ ನೋಡಿದ್ರಿ ಎಷ್ಟು ಇದು ಆತ. ಮತ್ತೂ ಪಿಂಕಿ ಮಾತ ನಂಬಾಕತ್ತೀರಿ ಸರ್. ನಮ್ಮ ಹುಡುಗರ ಮಾತ ನೀವು ನಂಬಲಿಲ್ಲ. ಈಗೇನು ಕಳ್ಳಕಂತ್ರಿ ಮಾಡಿದ್ರಿ ಇವ್ರೆ? ಹೌದು, ಒಂದು ಗೊತ್ತಾಗಲ್ದು ಅಷ್ಟು ಗುಂಪು ಕೂಡ ಬರ್ದಾರ. ಇವ್ವ ಹುಡುಗರು ಏನು ತಲೆ ಓಡಿಸ್ಯವ ಇವ. ಸರ್ ಕಡೆ ಸಿಕ್ಕಾಕೋಲಾರ್ದಂಗೆ ಬರ್ದಾವ ನೋಡು. ಹೌದು, ಸರ್ ಕಡೆ ಸಿಕ್ಕಾಕೋಲಾರ್ದಂಗೆ ಬರ್ದಾರ ನೋಡು. ಎಷ್ಟರ ತಲೆ ಓಡಿಸಿದ್ದಾರೆ. ಈಗ ರೆಡ್ ಹ್ಯಾಂಡ್ ಹಿಡಿದ್ರು ಇನ್ನು ಆ ಕಡೆ ಮತ್ತೆ ಬೇರೆ ಸಾಕ್ಷಿ ಇಲ್ಲ ತೋರ್ಸಕ್ಕೆ. ತಗೋರಿ ನಿಮ್ದೆಲ್ಲರದು ಪೇಪರ್ಸ್. ಸಾರಿ ಹುಡುಗರೆ, ಮತ್ತು ನಿಮ್ಮ ಮ್ಯಾಗ ತಪ್ಪು ತಿಳ್ಕೊಂಡೆ. ಈ ಹುಡುಗಿ ಮಾತು ಕೇಳಿ ನೀವೇ ಕರೆಕ್ಟಾಗಿ ಬರ್ದಿರಿ. ನೀವೇನು ಕಾಪಿ ಮಾಡಿಲ್ಲ. ತಗೋರಿ ಇರ್ಲಿ ತಗೋರಿ ಸರ್. ಪಾಪ ಮತ್ತೆ ಕೇಳಾರ ಅಂತೇಳಿ ನೀವು ನಮ್ದು ಎನ್ಕ್ವೈರಿ ಮಾಡಿದ್ರಿ. ಮತ್ತೆ ನಾವು ಕಾಪಿ ಮಾಡಿಲ್ಲ ಅನ್ನೋದು ಗೊತ್ತಾತಲ್ರಿ ಸರ್? ಹೌದು, ನೀವು ಯಾರು ಕಾಪಿ ಮಾಡಿಲ್ಲ. ಕುಂದ್ರಿ ಕೆಳಗೆ. ಹ್ಞೂ ರೀ ಸರ್. ಸೂರ್ಯ ನೀನು ಕುಂದ್ರ ಹೋಗು. ಹ್ಞೂ ರೀ ಸರ್. ನೋಡ್ರಿ ಸರ್, ಪಿಂಕಿ ಪದೇ ನಮ್ಮ ಮ್ಯಾಗ ಆರೋಪ ಮಾಡಕತ್ತಾಳ್ರಿ ಸರ್. ಆಕಿ ನೀವೇ ಹೇಳ್ಬೇಕ್ರಿ ಸರ್. ಹೌದು, ನಾ ಹೇಳ್ತೇನೆ ತಗೋ. ಹ್ಞೂ ರೀ ಸರ್, ಥ್ಯಾಂಕ್ ಯು. ಪಿಂಕಿ ಇನ್ಮ್ಯಾಗ ಅದೆಲ್ಲ ಇದು ಮಾಡಕ್ ಹೋಗ್ಬೇಡ. ನೋಡಿ ಮಾತಾಡ. ಏನು ಸುಮ್ಮನೆ ಅವ್ರ ಮ್ಯಾಗ ಆರೋಪ ಮಾಡಬೇಡ. ಅವ್ರು ಹಂಗೆಲ್ಲ ಕಾಪಿ ಮಾಡೋ ಹುಡುಗರಲ್ಲ. ಹಂಗಲ್ರಿ ಸರ್, ನೀವು ನನ್ನ ಮಾತ ನಂಬಲಿಲ್ಲಲ್ರಿ ಸರ್? ಅಲ್ಮ ಕಾಪಿ ಮಾಡ್ಯಾರ. ನೀನು ಸೇಮ್ ಆನ್ಸರ್ ಅದಾವು ನೋಡಂದಿ. ಚೆಕ್ ಮಾಡಿದ್ದೆ ನಾನು. ಸೇಮ್ ಆನ್ಸರ್ ಬರ್ದಿಲ್ಲ ಅವರು. ಎಲ್ಲ ಡಿಫ್ರೆಂಟ್ ಬರ್ದಾರ ಅವ್ರು. ಏನು ಮಾಡಾಕತ್ತೀರಿ? ಬರ್ರಿ ಸರ್. ಹುಡುಗರು ಏನು ಎಕ್ಸಾಮ್ ಬರೆಯಕತ್ತಾರನ್ರಿ? ಹಾಂ, ಎಕ್ಸಾಮ್ ಬರೆಯಕತ್ತಾರಿ ಸರ್. ವೆರಿ ಗುಡ್. ಪಿಂಕಿನಿ ಕುಂದ್ರಮ್ಮ, ಆಮೇಲೆ ಮಾತಾಡೋಣ. ಹ್ಞೂ ಸರ್. ಅಲ್ಲ ಪಿಂಕಿ, ಅಲ್ಲ ಮತ್ತೆ ಅಷ್ಟು ಕಾಪಿ ಮಾಡಕತ್ತಿದ್ದಿಲ್ಲ ಅವ್ರು? ಕಾಪಿನ ಮಾಡ್ಯಾರ ಮಿಂಕಿ. ಏನು ಮಾಡ್ಯಾರ ಏನ ಪೇಪರ್ನಾಗ ಏನು ಗೊತ್ತಾಗದಂಗೆ ಮಾಡಿಬಿಟ್ಟಾರ ನೋಡ್ರಿ. ಹೆಂಗೆ ಮಾಡಿದ್ದಾರೆ ಇವ್ರು? ಏನೈತನ್ವ, ನಾನಂತೂ ಎಕ್ಸಾಮ್ ಬರೆಯಕತ್ತಿದ್ದೆ. ನಂಗೆ ಲಕ್ಷಣ ಇಲ್ಲ. ನಾನು ನೋಡ್ರಾಗ ಅಷ್ಟು ಗುಂಪು ಕೂಡಿ ಬರೆಯಕತ್ತಿದ್ರಲ್ಲೇ. ರೆಡ್ ಹ್ಯಾಂಡ್ ಹಿಡಿಯಾಕೇನು ಫೋನ್ ಅದ ಮೊಬೈಲ್ ಇರುತ್ತಂದ್ರೆ ಪಟಕನ ಹಿಂಗೆ ಫೋನು ಫೋಟೋ ಹೊಡ್ಯಾಕ ಅಡ್ಡಿಲ್ವಾ? ಹಂಗೆ ಹೇಳಿದ್ಬಿಟ್ಟೇನ ಪಟಕನ ಅಷ್ಟು ತಮ್ಮ ಜಗದ ಬಂದು ಕುಂತ್ರೆ. ಈಗ ಸರ್ ಮುಂದೆ ಹೇಳಿದ್ರೆ ಸರ್ ನಂಬಲಿಲ್ಲ. ಆದ್ರೂ ಸರ್ ಮುಂದೆ ಹೇಳಿದ್ವಿ ನಾವು ಸೇಮ್ ಆನ್ಸರ್ ಬರ್ದಿರ್ತಾರೆ ನೋಡ್ರಿ ಅಂತೇಳಿ. ಆದ್ರೆ ಆ 4 ಮಂದಿದು ಆನ್ಸರ್ ಶೀಟ್ ಚೆಕ್ ಮಾಡಿದ್ರೆ ಸೇಮ್ ಇದ್ದಿದ್ದಿಲ್ಲ ಅಂತ. ಹೆಂಗೆ ಬರ್ದಿದ್ದಾರೆ ಇವ್ರೆ? ಏನೈತನ್ವ, ದನ ಬೆರಿಕೆದವು. ಲೇ ಹೆಂಗೆ ಪ್ಲ್ಯಾನ್ ಮಾಡಿದ್ವಿ? ಕರೆನ ಮತ್ತೆ ಗ್ರೇಟಾ? ತಲೆ ಓಡಿಸಿರಿ. ಮಗ ಮೊದ್ಲಾಗ ಗೊತ್ತಿತ್ತು ಪಿಂಕಿ ನಮ್ಮನ್ನ ಕಂಡು ಹಿಡಿದ ಹಿಡಿತಾಳಂತೇಳಿ. ಅದ್ರ ಸಂಬಂಧ ನಾವು ಬೇರೆ ಬರ್ದ್ವಿ. ಹೌದು,
ಅವ ಒಂದನೇ ಕ್ವಶನ್ ಅವ ಬರ್ದ್ರೆ ನಾನು ಒಂದನೇ ಕ್ವಶನ್ ಲಾಸ್ಟಿಗೆ ಬರ್ದೇನಿ. ಇವ ಒಂದನೇ ಕ್ವಶನ್ ನಡು ಬರ್ದಾನ, ಇವ ಒಂದನೇ ಕ್ವಶನ್ ಸ್ವಲ್ಪ ಲಾಸ್ಟ್ ಬರುವ ಬರ್ದಾನ. ಹಿಂಗೆ ಹಿಂದೆ ಮುಂದೆ ಮಾಡಿ ಬರ್ದೇವಿ ನಾವು. ಸೇಮ್ ಬರ್ದಿದ್ರೆ ಗಂಡ ಹಿಡ್ದ ಹಿಡಿತಾ ಪಿಂಕ್ ಅನ್ನೋದು ನಮಗೆ ಗೊತ್ತಿತ್ತು. ನೋಡುವ ಆತ್ ಬಿಡು, ಈಗ ನಾ ಇನ್ನೂ ಬರ್ದಿಲ್ಲ. ಬಡದನ ಯಾರೋ ಒಬ್ರು ಪೇಪರ್ ಕೊಡ್ರಿ ನನಗೆ. ನಂದೇ ಹಿಡಿ ಎಲ್ಲ ಬರ್ದೇನೆ ನಾನು. ಬಡ ಬಡ ಕೊಡಿ, ಈಗ ಬರ್ದ್ಬಿಡ್ತೇನೆ ನೋಡಿ. ಹಾಂ ತಗೋ. ಹಾಂ ಸರ್ ತಗ ಮಾತಾಡ್ಕೊಂತ ನಿಂತಾರ, ಬಡ ಬಡ ಬರ್ದು ಬಿಡ್ತೇನೆ. ಹಾಂ ಎಂತ ಮೋಸ ಐತವ ಕಾಲ. ಹೋಗ್ಲಿ ಬಿಡು ಪಿಂಕಿ, ತಲೆ ಕೆಡಿಸ್ಕೋಬೇಡ. ಆತು. ಪ್ರಿನ್ಸಿಪಲ್ ಸರ್ ಒಬ್ರು ಬಂದ್ರು. ಈ ಸರ್ ಈಗ ಬಂದಾರ. ಅವ್ರು ಕಾಪಿ ಮಾಡುವಾಗ ಬಂದಿದ್ರೆ ಅಷ್ಟು ಸಿಕ್ಕಿ ಬೀಳ್ತಿದ್ರು. ಹೌದೌದು. ತಗೋಲೆ ಅಷ್ಟು ಬರ್ದೆ. ಲೇ ಏನು ಫಾಸ್ಟ್ ಬರ್ದಿಲ್ಲ. ನಮ್ಮ ಹಂಗಪ್ಪ ಕೈ ಪ್ರಿಂಟಿಂಗ್ ಮಷೀನ್ ಇದ್ದಂಗೆ. ತಗೋ ಬಡನ ನಮ್ಮ ಸರ್ ಗೀರ್ ನೋಡ್ಗಿಡ್ಯಾರ. ಹಾಂ ಅಂತೂ ಪ್ಲಾನ್ ಸಕ್ಸಸ್ ಆಗ್ಬಿಡು. ಹೌದೌದೇ. ಅಂದಂಗ ನೀವು ಮತ್ತೆ ಆಫೀಸ್ ರೂಮಿಗೆ ಬಂದಿದ್ರಂತಲ್ಲ? ಅದು ಏನಿಲ್ಲ ಬಿಡ್ರಿ ಸರ್, ಹಂಗೆ ಬಂದಿದ್ದೆ. ಓಹೋ ಹೌದಾ? ಯಾರೇನು ಕಾಪಿ ಮಾಡಕತ್ತಿಲ್ಲಲ್ಲ? ಇಲ್ರಿ ಸರ್, ಯಾರು ಕಾಪಿ ಮಾಡಕತ್ತಿಲ್ರಿ, ಎಲ್ಲರೂ ಎಕ್ಸಾಮ್ ಚಲೋ ಬರ್ದಾರಿ. ಸರಿ ತಗೋರಿ. ಅಂದಂಗ ಎಕ್ಸಾಮ್ ಟೈಮ್ ಆತಲ್ಲ? ಹೌದ್ರಿ ಸರ್, ಆನ್ಸರ್ ಶೀಟ್ ಇಸ್ಕೊಂತೀನಿ. ಇಸ್ಕೊಂಡ್ಬಿಡ್ರಿ, ನಾ ತೊಗೊಂಡೋಗಿರ್ತೀನಿ ಆಫೀಸ್ಗೆ. ನಾ ತಂದು ಕೊಡ್ತೀನಿ ತಗೋರಿ ಸರ್. ಹೌದಾ? ಹಾಂ ಸರಿ, ಓಕೆ, ಬರ್ತೇನೆ ರೀ ನಾನು. ಸರಿ ಸರ್. ಪಿಂಕಿ, ಎಲ್ಲಾರ್ದು ಆನ್ಸರ್ ಶೀಟ್ ಕಲೆಕ್ಟ್ ಮಾಡಮ್ಮ. ಹ್ಞೂ ಸರ್, ಎಲ್ಲರೂ ಕೊಡ್ರಿ ಆನ್ಸರ್ ಶೀಟ್. ಹಾಂ ತಗೋ ಪಿಂಕಿ, ತಗೋರಿ ಸರ್. ಹಾಂ ಬಂದೆ. ಸರಿ ತಗೋರಿ, ನಾ ಇದನ್ನ ಎಲ್ಲ ಆಫೀಸ್ ರೂಮ್ನಾಗ ಇಟ್ಟು ಬರ್ತೀನಿ.